ರೌಡಿ ಶೀಟರ್ ಜಯಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಈತನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ವೇಳೆ ಮತ್ತಷ್ಟು ಸಂಗತಿಗಳು ಕೂಡ ರಿವೀಲ್ ಆಗ್ತಾ ಇದೆ. ಬಿಕ್ಲು ಶಿವ ಮರ್ಡರ್ಗೆ ಸ್ಕಾರ್ಪಿಯೋ ಕಾರು ಬಳಕೆ ಆಗಿದೆ. ಫೆಬ್ರವರಿಯಲ್ಲಿ ಈ ಕಾರನ್ನು ಖರೀದಿ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸ್ಕಾರ್ಪಿಯೋ ಕಾರನ್ನ 2 ಲಕ್ಷಕ್ಕೆ ಖರೀದಿಸಿರೋದು ಬೆಳಕಿಗೆ ಬಂದಿದೆ. ಕಾರನ್ನ ಖರೀದಿಸಿದ A5 ಭೈರತಿ ಬಸವರಾಜ್ ಸಂಬಂಧಿ ಅನಿಲ್ ಕಾರನ್ನ ಸೀಸ್ ಮಾಡಿದ್ದಾರೆ ಭಾರತಿ ನಗರ ಪೊಲೀಸರು. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆಯನ್ನ 8 ಜನ ಮಾಡಿದ್ರು, ಅದು ಕೂಡ ಮುಸುಕುಧಾರಿಗಳು. ಅದಾದ್ಮೇಲೆ 5 ಜನ ಬಂದು ಸರೆಂಡರ್ ಆಗಿದ್ದಾರೆ. ಹಲವರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಬೆನ್ನಲ್ಲೇ ಈ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಇದೆಯಲ್ಲ, ಇದರಲ್ಲಿಯೇ ಹಂತಕರು ಬಿಕ್ಲು ಶಿವ ಇದ್ದಂತಹ ಜಾಗಕ್ಕೆ ಹೋಗಿದ್ದು, ಹತ್ಯೆಯನ್ನ ಮಾಡಿ ಇದೇ ಕಾರ್ನಲ್ಲಿಯೇ ವಾಪಸ್ ಆಗಿದ್ದು. ಇದೇ ಸ್ಕಾರ್ಪಿಯೋ ಕಾರನ್ನ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸ್ಕಾರ್ಪಿಯೋ ಕಾರ್ ಸೇರಿದ ಯಾರಿಗೂ ಗೊತ್ತಾ? ಅನಿಲ್. ಈ ಅನಿಲ್ ಭೈರತಿ ಬಸವರಾಜು ಅವರ ಅಣ್ಣನ ಮಗ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಅನಿಲ್ನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಂತಕರಿಗೆ ಈತ ಸಹಾಯ ಮಾಡಿದಂತಹ ಆರೋಪದಲ್ಲಿ ಅರೆಸ್ಟ್ ಆಗಿರುವಂಥದ್ದು. ಈ ಮೂಲಕ ಬಿಕ್ಲು ಶಿವ ಹತ್ಯೆಯ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ಗಳನ್ನು ತೆಗೆದುಕೊಳ್ತಾ ಇದೆ. ಅಲ್ಟಿಮೇಟ್ ಆಗಿ ಮತ್ಯಾವ್ಯಾವ ವಿಚಾರಗಳು ಹೊರಬರುತ್ತೆ, ಮತ್ಯಾರ್ಯಾರಿಗೆ ಇದು ಉರುಳಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಶೀಟರ್ ಬಿಕ್ಲು ಶಿವನ ಮರ್ಡರ್ ತನಿಖೆ ನಡೆಯುತ್ತಿರುವಂಥ ಭಾರತಿ ನಗರ ಪೊಲೀಸರಿಗೆ ಹಂತಕರ ಒಂದೊಂದೇ ಡೀಟೇಲ್ಸ್ಗಳು ಗೊತ್ತಾಗ್ತಿರುವಂಥದ್ದು. ಸದ್ಯ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನು ಬಂಧನ ಮಾಡಿರುವಂಥ ಭಾರತಿ ನಗರ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿರುವಂಥದ್ದು. ಈತ ಮಾಜಿ ಸಚಿವರಾಗಿರುವಂಥ ಭೈರತಿ ಬಸವರಾಜ್ ಅವರ ಸಂಬಂಧಿ ಅನಿಲ್ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈತ ಹಂತಕರಿಗೆ ಕೃತ್ಯ ಎಸಗಲಿಕ್ಕೆ ಆತ ಒಂದು ಸ್ಕಾರ್ಪಿಯೋ ಗಾಡಿಯನ್ನು ಕೊಟ್ಟಿದ್ದ ಅನ್ನುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಸದ್ಯ ಭಾರತಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಂತಕರು ಕೃತ್ಯಕ್ಕೆ ಬಳಸಿದಂತಹ ಸ್ಕಾರ್ಪಿಯೋ ಕಾರನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಕಾರ್ಪಿಯೋ ಕಾರಲ್ಲಿ ಬಂದಂಥ ಹಂತಕರು ಈ ಕೃತ್ಯವನ್ನು ಎಸ್ಕೇಪ್ ಆಗಲು ಈ ಸ್ಕಾರ್ಪಿಯೋ ಕಾರನ್ನು ಬಳಸಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ತನಿಖೆಯ ಭಾಗವಾಗಿ ಆರೋಪಿತ ಅನಿಲ್ನನ್ನು ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕಾರಿನ ವಿಚಾರವಾಗಿ ಒಂದಷ್ಟು ಸ್ಫೋಟಕವಾದ ಮಾಹಿತಿಗಳು ತನಿಖೆ ವೇಳೆ ಬಹಿರಂಗವಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಈ RD ಅನಿಲ್ ಏನಿದ್ದಾನೆ, ಈ ಕೃತ್ಯವನ್ನು ಎಸಗಲಿಕ್ಕೆ ಈ ಒಂದು ಸ್ಕಾರ್ಪಿಯೋ ಕಾರನ್ನು 2 ತಿಂಗಳ ಹಿಂದೆ ಖರೀದಿ ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಫೆಬ್ರವರಿ ಸುಮಾರಿಗೆ ಈ ಜಗ್ಗ ಮತ್ತು ಅವರ ನಡುವೆ ಆದಂಥ ಮನಸ್ತಾಪಗಳು ಹೆಚ್ಚುತ್ತಾ ಹೋದಂಥ ಸಂದರ್ಭದಲ್ಲಿ ಈ ಹತ್ಯೆಗೆ ಒಂದು ಪ್ಲಾನ್ ಮಾಡಿ ಈ ಕಾರನ್ನು ಖರೀದಿ ಮಾಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಕಳೆದ ಫೆಬ್ರವರಿಯಲ್ಲಿ ಆರ್ಮಿ ಅಧಿಕಾರಿಯ ಬಳಿ 2 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಈ ಸ್ಕಾರ್ಪಿಯೋ ಕಾರನ್ನು ಈ RD ಅನಿಲ್ ಖರೀದಿ ಮಾಡುತ್ತಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗಿರುವಂಥದ್ದು. ಆ ಸ್ಕಾರ್ಪಿಯೋ ಕಾರ್ ಮೇಲೆ ಆರ್ಮಿ ಅಂತೇನು ಬರೆದಿದೆ, ಅದೇ ಆರ್ಮಿ ಅಧಿಕಾರಿಯೊಬ್ಬರ ಬಳಿ ಈ ಸ್ಕಾರ್ಪಿಯೋ ಕಾರನ್ನು ತೆಗೆದುಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಸ್ಕಾರ್ಪಿಯೋ ಕಾರನ್ನು ಆರೋಪಿಯಾಗಿರುವಂತಹ ಅನಿಲ್ ಏನಿದ್ದಾನೆ, ಈ ರೌಡಿ ಶೀಟರ್ ಶಿವಪ್ರಕಾಶ್ನ ಹತ್ಯೆಗೆ ಬಳಸಲಿಕ್ಕೆ ಅಂತಲೇ ಈ ಒಂದು ಸ್ಕಾರ್ಪಿಯೋ ಕಾರನ್ನು ಆರ್ಮಿ ಅಧಿಕಾರಿ ಬಳಿ ಖರೀದಿ ಮಾಡಿದ್ದ ಅನ್ನುವಂಥ ವಿಚಾರ ಪೊಲೀಸರ ತನಿಖೆಯಿಂದ ಬಹಿರಂಗವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.